ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಡರ್ಗಿನ್ ಮ್ಯಾಥಮೆಟಿಕ್ಸ್. ಇವತ್ತು ನಾವು NCERT 8th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ರ್ಯಾಷನಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರ್ಯಾಷನಲ್ ನಂಬರ್ಸ್ ಓದೋಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ದ ಡೆಫಿನೇಷನ್ ಆಫ್ ನ್ಯಾಚುರಲ್ ನಂಬರ್ಸ್. ಏನು ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವ ನಂಬರ್ಸು 1, 2, 3, 4 so on ಸ್ಟಾರ್ಟ್ ಆಗುತ್ತೆ, ಯಾವ ನಂಬರ್ಸು 1ಇಂದ ಸ್ಟಾರ್ಟ್ ಆಗುತ್ತೆ ಅವನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಹೋಲ್ ನಂಬರ್ಸು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ? ಸರಿಯಾಗಿದೆ, ಹೋಲ್ ನಂಬರ್ಸು 0, 1, 2, 3 ಈ ರೀತಿಯಾಗಿ ಸ್ಟಾರ್ಟ್ ಆಗೋದು ನಾವೇಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಇಂಟೀಜರ್ಸ್. ಇಂಟೀಜರ್ಸಲ್ಲಿ ಏನೇನಿರುತ್ತೆ? ಇಂಟೀಜರ್ಸಲ್ಲಿ ನೆಗೆಟಿವ್ ನಂಬರ್ಸ್, ಪಾಸಿಟಿವ್ ನಂಬರ್ಸ್, ಆ್ಯಂಡ್ 0 ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಹೇಳಿ, ಇಂಟೀಜರ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಇದೆಲ್ಲ ನಾವು ಓದ್ಕೊ ಬಂದಿದ್ದೀವಿ ಅಲ್ವಾ? ಕರೆಕ್ಟ್. ಹಾಗಾದರೆ ನೆಕ್ಸ್ಟ್ ನಮಗಿರೋದು ಅದು ರ್ಯಾಷನಲ್ ನಂಬರ್ಸ್. ಹಾಗಾದರೆ ರ್ಯಾಷನಲ್ ನಂಬರ್ಸ್ ಅಂದರೆ ಏನು? ರ್ಯಾಷನಲ್ ನಂಬರ್ಸ್ ಅಂದರೆ ಯಾವ ನಂಬರ್ಸ್ನ P/Q ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೋ ಅವನ್ನ ನಾವೇನಂತ ಕರಿತೀವಿ? ಎಕ್ಸಾಕ್ಟ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಕ್ಯೂ ಯಾವಾಗಲೂ 0ಗೆ ಈಕ್ವಲ್ ಆಗಿರಬಾರ್ದು. ಓಕೆನಾ? ಹಾಗಾದರೆ 1/2 ರ್ಯಾಷನಲ್ ನಂಬರ್ ಅನ್ನೋದಾದರೆ 0.5 ಕೂಡ ಏನಾಗುತ್ತೆ? ರ್ಯಾಷನಲ್ ನಂಬರ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ನಂಬರ್ ಆಗಿರುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ನಿಮಗಿರೋದು ಪ್ರಾಪರ್ಟೀಸ್. ಯಾವ್ಯಾವ ಪ್ರಾಪರ್ಟೀಸ್ ಇದೆ? ಮೊದಲನೇದು ಕ್ಲೋಷರ್ ಪ್ರಾಪರ್ಟಿ. ಎರಡನೇದು ಕಾಮುಟೇಟಿವ್ ಪ್ರಾಪರ್ಟಿ. ಮೂರನೇದು ಅಸೋಸಿಯೇಟಿವ್ ಪ್ರಾಪರ್ಟಿ. ನಾಲ್ಕನೇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಐದನೇದು ಐಡೆಂಟಿಟೀಸ್. ಈಗ ಈ 5ರಲ್ಲಿ ಪ್ರಾಪರ್ಟಿ ಅಂದರೆ ಏನು, ಅದು ಹೇಗಿರುತ್ತೆ, ಅದು ನ್ಯಾಚುರಲ್ ನಂಬರ್ಗೆ ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ, ಹೋಲ್ ನಂಬರ್ಗೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ, ಇಂಟೀಜರ್ಸ್ಗೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ವಾ, ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಗೆ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಹಾಗಾಗಿ ಈ ಎಲ್ಲ ಪ್ರಾಪರ್ಟಿ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ ನಮ್ಮ ಅರ್ಥಮ್ಯಾಟಿಕ್ ಆಪರೇಷನ್ಸ್. ಅರ್ಥಮ್ಯಾಟಿಕ್ ಆಪರೇಷನ್ಸ್ ಅಂದರೆ ಯಾವ್ಯಾವು ಹೇಳಿ? ಯಾವ್ಯಾವ ಅರ್ಥಮ್ಯಾಟಿಕ್ ಆಪರೇಷನ್ ಅಂದರೆ? ಎಸ್, ಅಡಿಷನ್, ವೆರಿ ಗುಡ್, ಸಬ್ಟ್ರಾಕ್ಷನ್, ನೈಸ್, ಮಲ್ಟಿಪ್ಲಿಕೇಶನ್, and very smart division ಅಲ್ವಾ?